ಮಂಡ್ಯದ ಸ್ವಾಭಿಮಾನ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಒಂದು ದಿನ ಸ್ವಾಭಿಮಾನದ ಸಮ್ಮಿಲನ ದಿನ ಅಂತ ಹೇಳ್ತಾ ಇದ್ದೀವಿ. ಇದು ಸ್ವಾಭಿಮಾನದ ಪ್ರತೀಕೆಯಾಗಬೇಕು ಅನ್ನೋದು ನನ್ನ ಆಸೆ. ನಾನು ಒಂದು 4 ವಾರದ ಹಿಂದೆ ಇದೇ ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮನ್ನು ಮಾತಾಡಿಸಿದ್ದೆ. ಆವತ್ತಿನ ದಿನ ನಾನು ಏನಾಗಿದ್ದೆ, ಈ 4 ವಾರಗಳಲ್ಲಿ ನನ್ನ ಒಂದು ಪ್ರಯಾಣ ಏನಿತ್ತು, ಏನು ಕಂಡೆ, ನಾನು ಏನು ಅರಿತೆ, ಇದನ್ನು ನಿಮ್ಮಲ್ಲಿ ಹಂಚ್ಕೋಬೇಕು. ಈ 4 ವಾರಗಳಲ್ಲಿ ನಾನು ಮಂಡ್ಯದ ಜನತೆಯಲ್ಲಿ ದೇವರನ್ನ ನೋಡಿದೆ. ದೇವರನ್ನ ಯಾಕೆಂದ್ರೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನ್ನ ಅಂಬಿಯನ್ನ ಕಳ್ಕೊಂಡಿರೋ ನೋವನ್ನ ಮರೆತು ನೀವು ತೋರಿಸಿರೋ ಪ್ರೀತಿ ಇದೆಯಲ್ಲ, ನನ್ನ ಅಂಬರೀಷ್ ಎಲ್ಲೂ ಹೋಗಿಲ್ಲ, ನಿಮ್ಮಲ್ಲೇ ಇದ್ದಾರೆ, ನೀವೇ ಉಳಿಸ್ಕೊಂಡಿದ್ದೀರಾ ಅನ್ನೋದು ಭಾವನೆ ನೀವು ಕೊಟ್ಟಿದ್ದೀರಾ. ಇದು ದೇವರಿಂದಾನೇ ಸಾಧ್ಯ. ನೀವೇ ನನಗೆ ಆ ದೇವರಾಗಿದ್ರಿ. ಇದೊಂದು ಕಡೆ ಇದ್ರೆ, ರಾಜಕಾರಣರಲ್ಲಿ ಬೇಜಾರಾಗತ್ತೆ ಈ ಮಾತು ಹೇಳಕ್ಕೆ. ರಾಕ್ಷಸತ್ವನ ನೋಡಿದೆ. ನಿಜಕ್ಕೂ ಬೇಜಾರಾಯ್ತು. ಯಾಕೆಂದ್ರೆ ನಾನು ಈ ಒಂದು ನಿರ್ಧಾರಕ್ಕೆ ಬರೋಕ್ ಮೊದಲು ತುಂಬಾ ಯೋಚನೆ ಮಾಡಿದೆ. ಒಂದೇ ದಿನ ಒಂದೇ ಕ್ಷಣದಲ್ಲಿ ನಾನೇನು ತಗೊಂಡಿರೋ ತೀರ್ಮಾನ ಅಲ್ಲ ಇದು. ತುಂಬಾ ಯೋಚನೆ ಮಾಡಿದೆ. ಇದರಿಂದ ಒಳ್ಳೇದೇನು ಕೆಟ್ಟದೇನು, ನನ್ನಿಂದ ಯಾರ್ಯಾರಿಗೆ ಏನು ಬೇಜಾರಾಗ್ಬೋದು, ಏನು ಕಷ್ಟ ಆಗ್ಬೋದು, ಏನು ದುಃಖ ಆಗ್ಬೋದು ಅನ್ನೋದು ನಾನು ತುಂಬ ತೂಕ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ಗೊತ್ತಿತ್ತು ಒಂದಷ್ಟು ಸ್ನೇಹ ಸಂಬಂಧಗಳು ಹಾಳಾಗಬಹುದು ಅನ್ನೋದನ್ನು ಯೋಚನೆ ಮಾಡಿದೆ. ಆದರೂ ನೀವು ನನ್ನ ನೋವಲ್ಲಿ ನೀವು ನನಗೆ ದೇವರಾದ್ರಿ. ನಿಮಗಳ ಪರವಾಗಿ ನಿಮಗಳ ಜೊತೆಯಲ್ಲಿ ನಾನು ಇರೋದೇ ಹೆಚ್ಚು, ಅದಕ್ಕಿಂತ ಇನ್ನೇನು ಹೆಚ್ಚಲ್ಲ ಅನ್ನೋ ಒಂದು ನಿರ್ಧಾರ ನಂದು. ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಬೆಂಬಲಕ್ಕೆ ನಾನು ಈ ಮೊದಲನೇ ಹೆಜ್ಜೆ ಹಾಕಿದಾಗ ನಂದು ಒಂಟಿ ಹೋರಾಟ. ಆದರೆ ಇವತ್ತದು ಒಂಟಿ ಹೋರಾಟ ಇಲ್ಲ. ನನ್ನ ಬೆಂಬಲಕ್ಕೆ ಧೈರ್ಯವಾಗಿ ಬಹಿರಂಗವಾಗಿ ನಿಂತಿರುವಂಥ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರನ್ನ ಮೊದಲನೇದಾಗಿ ನಾನು ನಡೆಸ್ಕೊತೀನಿ. ಉಚ್ಚಾಟನೆ ಮಾಡಿದ್ರು, ಹೊರಗೆ ಹಾಕಿದ್ರು, ಆದರೂ ಚಿಂತೆ ಇಲ್ಲ. ಸ್ವಾಭಿಮಾನವನ್ನು ನಾವು ಬಿಟ್ಟುಕೊಡಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ನೋಡಿ. ಮೊದಲನೇದಾಗಿ ಸ್ವಾಭಿಮಾನ ಅವ್ರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಅವರು ಇವತ್ತಿನ ದಿನ ಕಾಂಗ್ರೆಸ್ ಪಾರ್ಟಿಯಿಂದ ಉಚ್ಚಾಟನೆ ಹಾಕಿದ್ರು. ನಾನು ಯಾವತ್ತೂ ಅವರ ಕೈ ಬಿಡುವ ಪ್ರಶ್ನೆ ಇಲ್ಲ. ಈ ಒಂದು ವೇದಿಕೆ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ, ನನ್ನ ಬೆಂಬಲಕ್ಕೆ ನಿಂತಿರೋ ನೀವು, ನಿಮ್ಮ ಜೊತೆಯಲ್ಲಿ ನಾನು ಎಂದೆಂದಿಗೂ ಇರ್ತೀನಿ. ಆ ಮಾತನ್ನು ನಾನು ಮರೆಯಲ್ಲ. ಇನ್ನೊಂದು ವಿಷಯ ಹೇಳಬೇಕು. ಈ ಒಂದು 4 ವಾರದಲ್ಲಿ ನಾನು ನೋಡ್ತಾ ಬಂದಿದ್ದೀನಿ, ನಾನು ಒಂದಷ್ಟು ಕಡೆ ಹೋದಾಗ ಜನರ ಮನದಲ್ಲಿ ಏನಿದೆ, ಸಮಸ್ಯೆಗಳೇನಿವೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದೆ. ಹೋದ ಕಡೆ ರೈತರು ಒಂದಷ್ಟು ಮಾತುಗಳನ್ನ ಹೇಳಿ ನೊಂದುಕೊಂಡು ಹೇಳೋರು, ನಾವು ಕಷ್ಟದಲ್ಲಿದ್ವಿ, ಸಾಲ ಮನ್ನಾ ಆಯ್ತಾ, ಇಲ್ಲ ಆಗಿಲ್ಲ, ಅದರ ಬಗ್ಗೆ ಏನು ಮಾಡಬೇಕು, ನೀವು ನಮಗೆ ನಿಂತ್ಕೊಂಡು
ನಿಮ್ಮಿಂದ ನಾವು ಉಪಕಾರ ಆಗಬೇಕು. ಯಾಕೆಂದರೆ ಸುಳ್ಳು ಭರವಸೆ ಕೊಟ್ಟು ನಮ್ಮ ಕೈಯಲ್ಲಿ ಓಟ್ ಹಾಕಿಸ್ಕೊಂಡು ಹೋದವರು ಈವರೆಗೂ ನಮ್ಮನ್ನು ಆ ಭರವಸೆನ ಅವರು ಪೂರೈಸಿಲ್ಲ, ಆ ಭರವಸೆನ ಅವರು ಆ ಮಾತನ್ನ ಅವರು ಉಳಿಸ್ಕೊಂಡಿಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. ಇನ್ನೊಂದಷ್ಟು ಕಡೆಗೆ ಹೋದಾಗ ಆ ರೋಡ್ಗಳನ್ನ ತೋರಿಸಿದ್ರು. ಈ ರೋಡ್ಗಳು ತುಂಬ ಅಧ್ವಾನವಾಗಿದೆ, ನೋಡಿ ನೀವಾದರೂ MP ಆದರೆ ನಮಗೆ ನಮ್ಮೂರಿಗೆ ಒಂದು ಒಳ್ಳೆ ರೋಡ್ನ ಹಾಕ್ಕೊಡಿ ಅನ್ನೋವಂಥ ಮಾತು ಹೇಳಿದ್ರು. ಇನ್ನೊಂದಷ್ಟು ಕಡೆ ನೋಡಿ ಕೆರೆಗಳು ನೀರೇ ಇಲ್ಲ, ಇದಕ್ಕೇನಾದರೂ ವ್ಯವಸ್ಥೆ ನೀವು ಮಾಡಬೇಕು. ನಾನಂದರೆ ನಿಮ್ಮ ಶಾಸಕರಿದ್ದಾರೆ, ನೀವು ಓಟ್ ಹಾಕಿ ಗೆಲ್ಲಿಸಿ ಕಳಿಸಿದ್ದೀರ, ಅವರೇನು ಮಾಡಲ್ವಾ? ಇಲ್ಲ, ಅವರೇನು ಮಾಡಲ್ಲ. ಏನಕ್ಕೆ ಮಾಡಲ್ಲ? ಈ ಭಾಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗಿ ಓಟ್ ಹಾಕಿದ್ವಿ, ಹಾಗಾಗಿ ಅವರು ಈ ಭಾಗದಲ್ಲಿ ಏನೋ ಮಾಡಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ ಅಂತ ಕೇಳ್ತಾರೆ. ಇದು ಒಂಥರ ವೆಂಡೆಟ್ಟಾ ಪಾಲಿಟಿಕ್ಸ್ ಅಂತಾರಲ್ಲ, ಸೇಡಿನ ರಾಜಕಾರಣ. ಅಂದರೆ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ ನೀವು ನಿಜಕ್ಕೂ ಯಾವ ರೀತಿಯ ನಿಮ್ಮ ನಿಜ ಸ್ವರೂಪ ಎಲೆಕ್ಷನ್ ಗೆದ್ದ ಮೇಲೆ ನೀವು ತೋರಿಸ್ತಿದ್ದೀರಾ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ಇನ್ನು ಮಹಿಳೆಯರನ್ನ ಮಾತಾಡಿಸಿದೆ. ಮಹಿಳೆಯರು ಇರ್ತಾರೆ, ಸ್ತ್ರೀ ಶಕ್ತಿ ಸಂಘಗಳು. ನಮಗೂ ಒಂದಷ್ಟು ಸಾಲ ಇದೆ, ನನ್ನ ಮಾಹಿತಿ ಪ್ರಕಾರ 10,000 ಕೋಟಿ ಅಷ್ಟು ಸಾಲ ಇದೆ. ಏನಾಯ್ತು ಅದ್ರ ಬಗ್ಗೆನೂ ಭರವಸೆ ಕೊಟ್ಟರು, ಮಾಡಿಲ್ಲ. ಯಾವ ಒಂದು ಲಾಭನೂ ನಮ್ಗೆ ಬಂದಿಲ್ಲ, ಯಾವ ಸಾಲನೂ ನಮಗೆ ಮನ್ನಾ ಆಗಿಲ್ಲ ಅನ್ನೋದು ಮಾತು ಹೇಳಿದ್ರು. ಇನ್ನು ಈ ಒಂದು ವಿಷಯ, ಈ ಒಂದು ಟಾಪಿಕ್ಸ್ ಬಗ್ಗೆ ನನಗೂ ಚರ್ಚೆ ಮಾಡಬೇಕು ಅಂತ ಇತ್ತು. ಮಾಧ್ಯಮದವರು, ಮಾಧ್ಯಮ ಮಿತ್ರರು ಪಾಪ ಅವರು ಬಿಸಿಲಲ್ಲಿ ದಿನ ನಮ್ಮ ಜೊತೆಯಲ್ಲಿದ್ದರು, ದಿನ ಬಂದು ನನ್ನನ್ನು ಕೇಳೋರು. ಈ ವಿಷಯಗಳನ್ನ ನಾನು ಹಂಚ್ಕೋಬೇಕು ಅಂತ ಇತ್ತು ನನಗೆ. ಇದೇನು ಈ ಟಾಪಿಕ್ ಬರುತ್ತೆ, ಇನ್ನೊಂದು ಮಾತು ಅವ್ರು ಹೇಳೋರು, ನಿಮ್ಮ ಬಗ್ಗೆ ಈ ರೀತಿಯ ಹೇಳಿಕೆ ಫಲಾನ ಶಾಸಕರು ಹೇಳಿದರು, ನಿಮ್ಮ ಬಗ್ಗೆ ಈ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ನೊಂದು ಏನಿದೆ ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ನಾನು ಈ ಸ್ಪರ್ಧೆ ಮಾಡಿರೋದೇ ತಪ್ಪ? ಅಂದರೆ ಇವ್ರ ವಿರುದ್ಧ ಯಾರು ಸ್ಪರ್ಧೆ ಮಾಡಬಾರ್ದ? ಏನಕ್ಕೆ ಸ್ಪರ್ಧೆ ಮಾಡಬಾರ್ದು? ಅಂದರೆ ಎಲೆಕ್ಷನ್ ಅಂದಮೇಲೆ ಅವರೊಬ್ಬರೇ ಅಭ್ಯರ್ಥಿ ಆಗಬೇಕು ಅಂತ ಅವ್ರಿಗೇನಾದ್ರೂ ಇತ್ತ? ನನಗೆ ಗೊತ್ತಾಗ್ತಾ ಇಲ್ಲ. ಇರಲಿ, ಏನೇ ಇರಲಿ, ನಾನು ಉತ್ತರ ಕೊಡಲಿಲ್ಲ, ಇದು ಯಾವುದಕ್ಕೂ ನಾನು ಉತ್ತರ ಕೊಡಲಿಲ್ಲ. ಆದರೆ ಬೇಜಾರಾಗೋ ವಿಷಯ ಒಂದೊಂದಾಗಿ ಒಂದೊಂದು ದಿನ ಈ 4 ವಾರದಲ್ಲಿ ಯಾವುದ್ರ ಬಗ್ಗೆ ನೀವು ಒಂದು ಗೌರವ ಇಟ್ಕೊಂಡಿದ್ದೀರಾ ನನಗದು ಗೊತ್ತಾಗಬೇಕು. ಮಹಿಳೆಯರ ಬಗ್ಗೆ ಮೊದಲನೇದಾಗಿ ನಾವು ಕೇಳಿರೋ ಮಟ್ಟಕ್ಕೆ ನಮ್ಮ ಸಂಸ್ಕೃತಿ, ನಮ್ಮ ವೇದಗಳು ಹೇಳುತ್ತೆ, ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಆ ಮನೆ, ಆ ಊರು, ಆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇವರಲ್ಲಿ ಒಬ್ಬರಿಗಾದ್ರೂ ಮಹಿಳೆಯರ ಬಗ್ಗೆ ಗೌರವ ಆಯ್ತಾ? ಒಂದು ಮಾತಲ್ಲಿ ಆ ಗೌರವ ನಿಮಗೆ ಯಾರಿಗಾದ್ರೂ ಅನಿಸಿದ್ರೆ ನಿಜಕ್ಕೂ ನಾನು ಒಪ್ಕೊಂಡ್ಬಿಡ್ತೇನೆ. ಯಾರು ಯಾವ ಒಂದು ಸಮಯದಲ್ಲೂ ಮಹಿಳೆಯರ ಬಗ್ಗೆ, ಅದು ಯಾವ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆವತ್ತಿನ ದಿನ ಅನ್ನೋದನ್ನ ಮರೆತು ಮಾತಾಡ್ತಾ ಇದ್ರು. ಮಹಿಳೆಯರು ಬಿಡಿ, ರೈತರ ಬಗ್ಗೆ ಕಾಳಜಿ ಇದೆಯಾ? ಇಲ್ಲ. ಯಾಕೆಂದರೆ ನೀವು ಸುಳ್ಳು ಭರವಸೆ ಕೊಟ್ಟು, ನೀವು ಎಲೆಕ್ಷನ್ ಗೆಲ್ಲೋಕೆ ಮಾತ್ರ ನಿಮ್ಮ ಮಾತುಗಳನ್ನ ಕೊಟ್ಟು ನೀವು ಬಂದ್ರಿ. ಸೈನಿಕರ ಬಗ್ಗೆ ಗೌರವ ಇದೆಯಾ ನಿಮಗೆ? ಏನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಸೈನಿಕರ ಬಗ್ಗೆ? 2 ಹೊತ್ತು ಊಟಕ್ಕೆ ಗತಿ ಇಲ್ಲದೆ ಅವರು ಹೋಗಿ ಸೈನ್ಯದಲ್ಲಿ ಜಾಯ್ನ್ ಆಗ್ತಾರೆ ಅನ್ನೋಂಥ ಮಾತು ಹೇಳ್ತಾರೆ. ಅಂದರೆ ನಿಮಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಗೌರವ ಇಲ್ಲ, ಸೈನಿಕರ ಬಗ್ಗೆ ಗೌರವ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ಬರೀ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನೀವು ಬೆಳಿಬೇಕು, ನೀವು ಅಭಿವೃದ್ಧಿ ಆಗಬೇಕು. ಇನ್ನು ಅದನ್ನು ಬಿಟ್ಟರೆ ಇನ್ನು ಯಾರ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ, ಯಾರ ಬಗ್ಗೆನೂ ಗೌರವ ಇಲ್ವಾ? ಅಂದರೆ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಅವರನ್ನು ಈ ರೀತಿ ನೀವು ತೇಜೋವಧೆ ಮಾಡಿ
ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಒಂದು ಮಾತುಗಳು ಪ್ರತಿದಿನ ಮಾಡೋದೇ ನಿಮ್ಮ ಕೆಲಸನ? ಒಂದು ದಿನ ನೀವು ಮಾತಾಡಿದ್ರ ಅಭಿವೃದ್ಧಿ ಬಗ್ಗೆ? ಅಥವಾ ಯಾಕೆ ರೈತರ ಸಾಲ ಮನ್ನಾ ಆಗಿಲ್ಲ ಅನ್ನೋ ಮಾತನ್ನ ನೀವು ಒಂದು ದಿನ ಮಾಡಿದ್ರ? ಮಾಡಿಲ್ಲ. ಅದನ್ನ ಡೈವರ್ಟ್ ಮಾಡೋ ಮಾತುಗಳು ಬೇಕಾದಷ್ಟು ಮಾಡಿದ್ದೀರ. ಡೈವರ್ಟ್ ಮಾಡೋ ಮಾತುಗಳು. ಇಷ್ಟು ದಿನ ನಾನು ನೋಡ್ತಾ ಇದ್ದೀನಿ. ನಾನು ಬೇರೆ ಯಾರು ಅಲ್ಲ, ನೀವು ಅಣ್ಣ 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 ಅಂತ ಕರೀತಾ ನಿಮ್ಮ ಸ್ನೇಹಿತನ ಹೆಂಡತಿ. ನಾನು ನಿಮ್ಮ ಸ್ನೇಹಿತನ ಹೆಂಡತಿ. ಗಂಡನನ್ನು ಕಳ್ಕೊಂಡಿರೋ ಒಂದು ಪರಿಸ್ಥಿತಿಯಲ್ಲಿ ನೀವು ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಈ ರೀತಿಯ ಮಾತುಗಳು ಆಡ್ತಿರಲ್ಲ, ಇದೇ ಸ್ನೇಹಕ್ಕೆ ನೀವು ಕೊಡೋ ಬೆಲೆ, ಸ್ನೇಹಕ್ಕೆ ನೀವು ಕೊಡೋ ಗೌರವ. ಅಂದ್ರೆ ಸ್ನೇಹಿತರ ಬಗ್ಗೆನೂ ನಿಮ್ ಗೌರವ ಇಲ್ಲ ಅಂತ ಅಲ್ಲಿಗಾಯ್ತು. ಒಬ್ಬಳೇ ನಾನು ನಿಂತಿದ್ದೀನಿ, ಧೈರ್ಯವಾಗಿ ನಿಂತಿದ್ದೀನಿ. ಅಧಿಕಾರ ಪಕ್ಷ, ಸರ್ಕಾರ, ಮೈತ್ರಿ ಸರ್ಕಾರ, 8 ಜನ MLAಗಳು, 3 ಜನ ಅದರಲ್ಲಿ ಸಚಿವರು, 3 ಜನ MLCಗಳು, ಹಾಲಿ MP, ನೀವು ಮುಖ್ಯಮಂತ್ರಿಗಳು, ನಿಮ್ಮ ತಂದೆ ಮಾಜಿ ಪ್ರಧಾನಿಗಳು, ಇಷ್ಟು ಜನ ಒಬ್ಬರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಬೇಕಾಗಿರೋ ಅವಶ್ಯಕತೆ ಇತ್ತಾ? ನೀವೇನೆಲ್ಲ ಮಾಡಿರ್ಬೋದು ನಿಮ್ಮ ದೇಶಕ್ಕೆ, ನಿಮ್ಮ ರಾಜ್ಯಕ್ಕೆ, ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ? ಅಂದ್ರೆ ಇದನ್ನ ನಾನು ಏನು ಅಂತ ತಿಳ್ಕೋಬೇಕು? ನೀವು ಮಾತಾಡೋಕ್ಕೆ ಬೇರೆ ಮಾತುಗಳಿಲ್ವಾ? ಇಲ್ಲ ನಿಜಕ್ಕೂ ನನ್ನ ಬಗ್ಗೆ ನಿಮ್ಗೆ ಈ ರೀತಿಯ ಒಂದು ಅಭಿಪ್ರಾಯ ಇದೆಯಾ? ಅರ್ಥ ಆಗ್ತಿಲ್ಲ ನನಗೆ.